ನಾವು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕೊಟ್ಟಂಥ ಪ್ರೋತ್ಸಾಹ ಮತ್ತು ಬೆಂಬಲ, ಮತ್ತು ನಾನು ಇವತ್ತು ಶಾಸಕನಾಗಬೇಕು ಅಂದರೆ ಅವರು, ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಹರಿಪ್ರಸಾದ್ ಅವರು 3 ಜನ ಕೊಟ್ಟಂಥ ಪ್ರೋತ್ಸಾಹ, ಮತ್ತು ನನಗೆ ಒಬ್ಬನಿಗೆ ಅಲ್ಲ, ನಮ್ಮ ಬಸವನಗುಡಿ ಚಂದ್ರಶೇಖರ್ಗೂ ಅಷ್ಟೇ, ಮೇಯರ್ ಆಗಬೇಕಾದ್ರೆ ಜೊತೆಲಿ ನಿಂತಂಥವ್ರು. ಇಂಥ ನಾಯಕರು ಕಳ್ಕೊಂಡಿದ್ದೇವೆ. ಅವರ ದೂರದೃಷ್ಟಿಯ ಕಾರ್ಯಕ್ರಮಗಳು, ಬೆಂಗಳೂರಿನ ಮೆಟ್ರೋ ಪ್ರತಿಯೊಬ್ಬರು ಇವತ್ತು ಓಡಾಡ್ತಾ ಇದ್ದೀವಿ ಅಂದರೆ ಅವರ ಸಮಯೋಜಿತ ಆ ಕಾರ್ಯಕ್ರಮ ನಿರ್ಧಾರ ಕಾರಣ. ಇವತ್ತು ಬೆಂಗಳೂರಿನ ಸಂಚಾರದ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಇವತ್ತು ತೆಗೆದುಕೊಂಡಂಥ ನಿರ್ಧಾರ ಮೆಟ್ರೋ ಟ್ರೈನ್, ಮತ್ತು ಮಕ್ಕಳು ಮತ್ತೆ ಶಾಲೆಗೆ ಬರಬೇಕು ಅಂತ ಹೇಳಿ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮವನ್ನು ಕೊಟ್ಟಂಥದ್ದು, ಆರೋಗ್ಯ ರಕ್ಷಣೆಗಾಗಿ ಇವತ್ತು ಯಶಸ್ವಿನಿ ಯೋಜನೆ ಕೊಟ್ಟಿರ್ತಕ್ಕಂಥದ್ದು, ITBTಯ ಮುಖೇನ ಲಕ್ಷಾಂತರ ಜನ, ಇಡೀ ದೇಶದ ಜನ, ರಾಜ್ಯದ ಯುವಕ ಯುವತಿಯರು ITBT ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು SM ಕೃಷ್ಣ ಅವರ ದೂರದೃಷ್ಟಿಯ ಕಾರ್ಯಕ್ರಮ. ಅವರು ಅವತ್ತು ಏನು ಬರಗಾಲ ಇತ್ತು ಮತ್ತು ಜೊತೆಯಲ್ಲಿ ಹಲವಾರು ರೀತಿಯಾದ ತೊಂದರೆ ಸಂದರ್ಭದಲ್ಲಿ ಇದ್ದಂಥ ಇತಿಮಿತಿಯ ಬಜೆಟ್ನಲ್ಲಿ ರಾಜ್ಯವನ್ನು ಸುರಕ್ಷಿತವಾಗಿಡೋ ಜೊತೆಯಲ್ಲಿ ಇವತ್ತು ಅವರ ಸಮಯ ಪ್ರಜ್ಞೆ ಮತ್ತು ಜೊತೆಯಲ್ಲಿ ಅವರ ಆ ತಾಳ್ಮೆ ಮತ್ತು ಅವರ ದೂರದೃಷ್ಟಿಯ ಯೋಜನೆಗಳು ಬಹುಶಃ ಹೇಳ್ತೇನೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ನಾಯಕರನ್ನು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅಂಥ ನಾಯಕ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. SM ಕೃಷ್ಣದವರು ಇನ್ನಿಲ್ಲ ಅಂತಕ್ಕಂಥದ್ದು ಬಹುಶಃ ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೆ. ನಮಸ್ಕಾರ.